ನಮಸ್ತೆ ನನ್ನ ಎಲ್ಲ ವೀಕ್ಷಕ ಬಂಧುಗಳಿಗೆ. ಹೇಗಿದ್ದೀರಾ ಎಲ್ಲರೂ? ನಾನು ತುಂಬ ಚೆನ್ನಾಗಿದ್ದೀನಿ. ಅಮ್ಮನ ಅನುಗ್ರಹದಿಂದ ನೀವು ಎಲ್ಲ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತು ನಾನು ನಿಮ್ಮ ಮುಂದೆ ಒಂದು ವಿಶೇಷ ದೇಗುಲದ ದರ್ಶನ ಮಾಡಿಸೋಣ ಅಂತ ಬಂದಿದ್ದೀನಿ. ಯಾವ ದೇಗುಲ ಅಂದ್ಕೊಂಡ್ರಾ? ಅದೇ ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯ. ಹೌದು, ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯವು ಸಾಕಷ್ಟು ವಿಶೇಷತೆಗಳಿಂದ ಕೂಡಿದೆ. ಆ ವಿಶೇಷತೆಗಳೇನು, ಅಲ್ಲಿ ಮಾಡೋ ಆಚರಣೆಗಳ ಹಿಂದಿನ ರಹಸ್ಯ ಏನು ಅನ್ನೋ ಪ್ರತಿಯೊಂದು ವಿಷಯವನ್ನು ನಾವು ಈ ವಿಡಿಯೋಲಿ ನೋಡ್ತಾ ಹೋಗ್ತೀವಿ. ಮೊದಲನೇದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ಒಂದು ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮುಖ್ಯವಾಗಿ ನಾನು ಆಲ್ರೆಡಿ ಹೇಳ್ದಂಗೆ ಇವತ್ತಿನ ವಿಶೇಷ ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯ ಅಂತ ಹೇಳಿದೆ. ಹಾಗಿದ್ರೆ ಮೊದಲನೇದಾಗಿ ತಿಳ್ಕೊಳ್ಳೋಣ, ಈ ಒಂದು ವಿಡಿಯೋದಲ್ಲಿ ಏನೇನರ ಬಗ್ಗೆ ನಾವು ಕಲಿತಾ ಹೋಗ್ತೀವಿ ಅಂತ. ನಂಜನಗೂಡು, ಅದರ ಅರ್ಥ ಏನು, ಯಾಕೆ ನಂಜನಗೂಡು ಅಂತ ಈ ಕ್ಷೇತ್ರನ ಕರೀತಾರೆ, ಹಾಗೆ ನಂಜುಂಡೇಶ್ವರ ಅಂದರೆ ಯಾರು, ಇಲ್ಲಿ ಹರಿತಿರೋ ನದಿ ಆದರೂ ಯಾವುದು, ಯಾಕೆ ಈ ಒಂದು ನದಿಯಲ್ಲಿ ಸ್ನಾನ ಮಾಡಿ ಭಗವಂತನ ದರ್ಶನಕ್ಕೆ ಹೋಗಬೇಕು ಅಂತ ಹೇಳ್ತಾರೆ. ದೇವಾಲಯನ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಧೂಪ ಹಾಕಿ ಒಳಗಡೆ ಯಾಕೆ ಹೋಗಬೇಕು, ಅದರ ಹಿಂದಿರುವಂಥ ಒಳಾರ್ಥ ಅಥವಾ ಧಾರ್ಮಿಕ ಅರ್ಥ ಆದರೂ ಏನು. ಈ ಒಂದು ಸಾನ್ನಿಧ್ಯದಲ್ಲಿ ಭಗವಂತನಿಗೆ ಹುಂಡಿಯಲ್ಲಿ ದೇಹದ ಅಂಗಗಳ ಆಕೃತಿಯನ್ನು ಹಾಕ್ತಾರೆ. ಅದರ ವಿಶೇಷತೆ ಏನು, ಹಾಗೆ ಅದರ ಕಾರಣ ಆದರೂ ಏನು, ಈ ಒಂದು ಕ್ಷೇತ್ರದ ಇನ್ನಷ್ಟು ವಿಶೇಷತೆ ಆದರೂ ಏನು, ಈ ಎಲ್ಲದರ ಬಗ್ಗೆ ಈ ವಿಡಿಯೋಲಿ ತಿಳಿತಾ ಹೋಗ್ತೀವಿ. ಹಾಗಿದ್ರೆ ಬನ್ನಿ ವೀಕ್ಷಕರೇ, ಮೊದಲನೇದಾಗಿ ನಂಜನಗೂಡು ಅಂದರೆ ಏನು, ಯಾಕೆ ಈ ಹೆಸರು ಬಂತು ಅಂತ ತಿಳ್ಕೊಳ್ಳೋಣ. ನಂಜನಗೂಡು ಅನ್ನೋದು 2 ಪದಗಳಿಂದ ಕೂಡಿದೆ. ಒಂದು ನಂಜು ಮತ್ತಿನ್ನೊಂದು ಗೂಡು. ನಂಜು ಅಂದರೆ ವಿಷ, ಗೂಡು ಅಂದರೆ ನಿಲಯ, ಆಲಯ ಅಂತ ಕರಿತೀವಿ. ಹೌದು, ಈ ಒಂದು ವಿಷಯನ ಹೇಳಬೇಕು ಅಂದರೆ ಒಂದು ಪೌರಾಣಿಕ ಕಥೆಯ ಮುಖಾಂತರನೇ ಹೇಳಬೇಕು. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಸಮುದ್ರ ಮಂಥನದ ಸಮಯದಲ್ಲಿ ದೇವತೆಗಳು ಹಾಗೂ ಅಸುರರು ಸಮುದ್ರ ಮಂಥನ ಮಾಡ್ತಿರ್ಬೇಕಂತಂದರೆ ಮೊದಲನೇದಾಗಿ ಹುಟ್ಟಿದ್ದು ಆಲಾಹಲ. ದೇವತೆಗಳನ್ನು ರಕ್ಷಣೆ ಮಾಡೋದಕ್ಕೆ ಭಗವಂತ ಸಾಕ್ಷಾತ್ ಪರಮೇಶ್ವರ ತಾನೇ ವಿಷವನ್ನು ಸೇವಿಸ್ತಾರೆ. ಆ ಸೇವನೆ ಮಾಡಿದಂತಹ ವಿಷ ಮೈಯಲ್ಲಿ ಇಳಿಬಾರ್ದು ಅನ್ನೋ ಕಾರಣಕ್ಕೆ ಪಾರ್ವತಿ ದೇವಿ ಶಿವನ ಗಂಟಲನ್ನು ಹಿಡ್ಕೊತಾರೆ, ಅಂದರೆ ಕುತ್ತಿಗೆ ಭಾಗನ ಹಿಡ್ಕೊತಾರೆ. ಆ ಕುತ್ತಿಗೆ ಭಾಗದಲ್ಲೇ ವಿಷ ನಿಂತು ಹೋಗುತ್ತೆ. ಹಾಗಾಗಿ ಭಗವಂತನಿಗೆ ನೀಲಕಂಠ ಅಂತ ಕೂಡ ಕರೀತಾರೆ. ಹಾಗಾಗಿ ಈ ಒಂದು ಕ್ಷೇತ್ರನ ಅಂದರೆ ಆ ಒಂದು ವಿಷವನ್ನು ಕುಡಿದಂತಹ ಸಮಯದಲ್ಲಿ ಭಗವಂತ ನೆಲೆ ನಿಂತಿದ್ದು ಈ ನಂಜನಗೂಡಿನಲ್ಲಿ. ಈ ಕ್ಷೇತ್ರಕ್ಕೆ ನಂಜನಗೂಡು ಅಂತ ಕರೀತಾರೆ. ನೆಕ್ಸ್ಟ್ ತಿಳ್ಕೊಳ್ಳೋದಾದರೆ, ಹಾಗಾದರೆ ಈ ಒಂದು ದೇಗುಲದಲ್ಲಿ ಹರಿತಿರೋ ನದಿ ಆದರೂ ಯಾವುದು? ಈ ದೇಗುಲದಲ್ಲಿ ಹರಿತಾ ಇರೋ ನದಿ ಕಪಿಲಾ ನದಿ. ಇದನ್ನು ಪಾಪನಾಶಿನಿ ಅಂತ ಕೂಡ ಕರೀತಾರೆ. ಹಾಗೆ ನಂಜನಗೂಡಿಗೆ ಇನ್ನೊಂದು ಹೆಸರು ಕೂಡ ಹೇಳ್ತಾರೆ, ದಕ್ಷಿಣ ಕಾಶಿ ಅಂತ ಕೂಡ ಕರೀತಾರೆ. ಹೌದು, ಈ ದೇವಾಲಯದ ಪಕ್ಕದಲ್ಲೇ ಹರಿತಿರುವಂತಹ ನದಿಯ ಹೆಸರು ಕಪಿಲಾ ನದಿ. ಇದು ಪವಿತ್ರ ನದಿಗಳಲ್ಲಿ ಒಂದು. ಇದರಲ್ಲಿ ಸ್ನಾನ ಮಾಡಿ ಭಗವಂತನ ದರ್ಶನ ಮಾಡೋದ್ರಿಂದ ದೇಹದಲ್ಲಿರುವ ಮನಸ್ಸಿನಲ್ಲಿರುವ ಎಲ್ಲ ಪಾಪ ಕರ್ಮಗಳೂ ಕೂಡ ಕಳೆದು ಹೋಗಿ ಪುಣ್ಯ ಲಭಿಸುತ್ತೆ ಅನ್ನೋದು ಪ್ರತೀತಿ. ಹಾಗಾಗಿ ನಂಜನಗೂಡಿಗೆ ಯಾರೇ ಭಕ್ತರು ಬಂದರೂ ನಂಜುಂಡೇಶ್ವರನ ದರ್ಶನ ಮಾಡೋದಕ್ಕಿಂತ ಮುಂಚೆ ಈ ಒಂದು ಕಪಿಲಾ ನದಿಯಲ್ಲಿ ಸ್ನಾನ ಮಾಡಿ ಬರೋದು ವಾಡಿಕೆ ಅಂತ ಇಲ್ಲಿ ಹೇಳಲಾಗತ್ತೆ. ಹಾಗಿದ್ರೆ ಮುಂದೆ ತಿಳ್ಕೊಳ್ಳೋಣ, ಈ ದೇವಾಲಯ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಭಕ್ತರು ಧೂಪವನ್ನು ಹಾಕಿ ಹೋಗೋದನ್ನು ಸರ್ವೇ ಸಾಮಾನ್ಯ ನೋಡಿದ್ದೀವಿ. ಕೇವಲ ನಂಜನಗೂಡಿನಲ್ಲಿ ಮಾತ್ರ ಅಲ್ಲ,
ಮಲೈ ಮಹದೇಶ್ವರ ಬೆಟ್ಟ ಹಾಗೆ ಇನ್ನು ಹಲವಾರು ಶಿವನ ದೇಗುಲಗಳಲ್ಲಿ ಈ ಒಂದು ಆಚರಣೆಯನ್ನು ನೋಡಿದ್ದೀವಿ. ಹಾಗಾದರೆ ಇದರ ಹಿಂದಿರೋ ಒಳಾರ್ಥ ಆದರೂ ಏನು? ಧೂಪದಿಂದ ಒಂದು ವಾತಾವರಣ ಶುದ್ಧವಾಗುತ್ತೆ ಅಲ್ವಾ? ನಮ್ಮ ಸುತ್ತಮುತ್ತಲಿರೋ ವಾತಾವರಣ ಆ ಧೂಪದ ಘಮದಿಂದ ಶುದ್ಧವಾಗಿರುತ್ತೆ. ನಮ್ಮ ದುಷ್ಭಾವನೆಗಳಿಂದ ನಮ್ಮ ಮನಸ್ಸು, ದೇಹ ಎಲ್ಲವೂ ಹಾಳಾಗಿರುತ್ತೆ. ಯಾವಾಗ ನಾವು ಆ ಧೂಪವನ್ನು ಹಾಕ್ತೀವಿ, ಅದರಿಂದ ಬರುವಂಥ ಒಂದು ಸುವಾಸನೆಯಿಂದ ಮೈ ಮನಸ್ಸು ಎರಡೂ ಕೂಡ ಹಗುರವಾಗಿ ಎಲ್ಲ ನಿಷ್ಕಲ್ಮಶ ಭಾವನೆಗಳು ದೂರವಾಗಿ ಭಕ್ತಿಯ ರೂಪ ಜಾಗೃತವಾಗತ್ತೆ ಅನ್ನೋ ಕಾರಣಕ್ಕೆ ಶಿವನ ದೇಗುಲದಲ್ಲಿ ಈ ಒಂದು ಧೂಪವನ್ನು ಹಾಕುವಂಥ ಪ್ರತೀತಿ ಮುಂಚಿಂದನೂ ಇದೆ. ಇದು ದೇವರ ಮುಂಚೆ ಹೋಗಿ ಅವರಿಗೆ ನಾವು ಹೇಗೆ, ಹೌದು ನಾನು ನಿನ್ನಲ್ಲಿ ಪ್ರಾರ್ಥನೆ ಸಲ್ಲಿಸೋದಕ್ಕೆ ಬಂದಿದ್ದೀನಿ ಭಗವಂತ, ಶುದ್ಧವಾಗಿ ಬಂದಿದ್ದೀನಿ, ಪರಿಶುದ್ಧವಾಗಿ ಬಂದಿದ್ದೀನಿ, ದೈಹಿಕವಾಗಿ ಮಾನಸಿಕವಾಗಿ ನನ್ನ ಪ್ರಾರ್ಥನೆಯನ್ನು ಕೇಳಪ್ಪ ಅಂತ ಭಗವಂತನಿಗೆ ನಮ್ಮ ಒಂದು ವಿಷಯವನ್ನು ತಲುಪಿಸುವಂಥ ರೀತಿ. ಇನ್ನು ಈ ಒಂದು ಜಾಗದ ಮುಖ್ಯವಾಗಿ ವಿಶಿಷ್ಟ ಅನ್ನೋದಾದರೆ, ಯಾಕೆ ಈ ದೇಗುಲದಲ್ಲಿ ಹುಂಡಿಗೆ ಶರೀರದ ಆಕೃತಿಯನ್ನು ಹಾಕ್ತಾರೆ ಅನ್ನೋದಾದರೆ, ಹೌದು, ಈಗ ಕಣ್ಣೋವು, ಕಾಲು ನೋವು, ಕೈ ನೋವು ನಾವೆಲ್ಲ ನೋಡಿದ್ದೀವಿ. ಕಣ್ಣು ನೋವಿದ್ರೆ ಕಣ್ಣಿನ ಆಕೃತಿಯ ಅಂತಹ ದೇಹದ ಭಾಗವನ್ನು ಹುಂಡಿಗೆ ಸಮರ್ಪಣೆ ಮಾಡ್ತಾರೆ. ಕೈ ನೋವ್ತಾ ಇದೆ, ಸರಿ, ಕೈಯಿನ ಆಕೃತಿ ಹಾಕ್ತಾರೆ. ಯಾಕೆ ಹೀಗೆ? ವೀಕ್ಷಕರೇ, ಈ ದೇಗುಲದ ಹೆಸರೇ ತುಂಬ ವಿಶೇಷವಾಗಿದೆ. ಅದುವೇ ನಂಜುಂಡೇಶ್ವರ ದೇವಾಲಯ. ಸಾಕ್ಷಾತ್ ಭಗವಂತ ಇಲ್ಲಿ ಶಿವನೇ ಇಲ್ಲಿ ವಿಷವನ್ನು ಉಂಡು, ಸಾಕ್ಷಾತ್ ಶಿವಪರಮಾತ್ಮನೇ ವಿಷವನ್ನು ಗಂಟಲಲ್ಲಿ ಇಟ್ಟುಕೊಂಡು ಬಂದಿರುವಂಥ ಭಕ್ತರ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸಿರೋದ್ರಿಂದ ನಮ್ಮ ಎಲ್ಲ ನೋವುಗಳು, ಕಷ್ಟಗಳು ಭಗವಂತನ ಹುಂಡಿಯಲ್ಲಿ ಹಾಕೋದ್ರಿಂದ ಎಲ್ಲ ನೋವುಗಳು, ಕಷ್ಟಗಳು ದೂರವಾಗತ್ತೆ ಅನ್ನೋದು ಇದರ ನಂಬಿಕೆ ಮತ್ತು ಮೊದಲಿನಿಂದ ನಡ್ಕೊಂಡು ಬಂದಿರುವಂಥ ಒಂದು ಆಚರಣೆ. ಸೊ ಇದೆಲ್ಲವೂ ಕೂಡ ನಂಜುಂಡೇಶ್ವರ ದೇವಾಲಯದ ಒಂದು ವಿಶೇಷಗಳು. ಹಾಗಾದರೆ ಈ ಒಂದು ಆಲಯದಲ್ಲಿ ತುಂಬ ವಿಶೇಷವಾಗಿ ನಡೆಯುವಂಥ ಪೂಜಾ ಮಹೋತ್ಸವ ಯಾವುದು ಅನ್ನೋದಾದರೆ, ಮುಖ್ಯವಾಗಿ ಮಹಾಶಿವರಾತ್ರಿ, ಕಾರ್ತಿಕ ದೀಪೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ. ಹಾಗಾದರೆ ಈ ದೇವಾಲಯದ ರಚನೆ ಯಾವ ರೀತಿಯಲ್ಲಿದೆ? ಬೇರೆ ದೇಗುಲಗಳ ಥರ ನಾರ್ಮಲ್ ಆಗಿದೆಯಾ? ಖಂಡಿತ ಇಲ್ಲ. ಈ ದೇವಾಲಯದ ರಚನೆ ದ್ರಾವಿಡ ಶೈಲಿಯಲ್ಲಿ ರಚಿಸಲಾಗಿದೆ. ಇಲ್ಲಿ ತೈಲಾಭಿಷೇಕ, ರುದ್ರಾಭಿಷೇಕ, ಲಕ್ಷಾಭಿಷೇಕ ಹೀಗೆ ಮೊದಲಾದ ವಿಶೇಷ ಸೇವೆಗಳನ್ನು ಅರ್ಪಿಸಲಾಗುತ್ತೆ ವಿಶೇಷ ದಿನಗಳಲ್ಲಿ. ಈ ಒಂದು ದೇವಾಲಯದಲ್ಲಿ ಮಾಸ ಶಿವರಾತ್ರಿ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಶಿವರಾತ್ರಿ, ಮಹಾಶಿವರಾತ್ರಿ ಅಂದರೆ ವರ್ಷಕ್ಕೆ ಒಂದು ಸರಿ ಬರುವಂಥದ್ದು. ಆದರೆ ಪ್ರತಿ ತಿಂಗಳಿಗೊಮ್ಮೆ ಬರುವಂತಹ ಶಿವರಾತ್ರಿನ ನಾವು ಮಾಸ ಶಿವರಾತ್ರಿ ಅಂತ ಕರಿತೀವಿ. ಹಾಗೆ ಮಾಸ ಶಿವರಾತ್ರಿಯ ಹಿಂದಿನ ದಿನಾನ ಪ್ರದೋಷ ದಿನ ಅಂತ ಕರಿತೀವಿ. ಈ ಒಂದು ಪ್ರದೋಷ ದಿನಗಳಲ್ಲಿ ಸಂಧ್ಯಾ ಕಾಲದಲ್ಲಿ ಶಿವಪರಮಾತ್ಮನಿಗೆ ಅಭಿಷೇಕ ಮಾಡುವಂತಹ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳನ್ನು ಇಲ್ಲಿ ಹಮ್ಮಿಕೊಳ್ಳಲಾಗತ್ತೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಭಗವಂತ ಶಿವ ಅಭಿಷೇಕ ಪ್ರಿಯ. ಈ ಒಂದು ಪ್ರದೋಷ ಕಾಲದಲ್ಲಿ ಭಗವಂತನಿಗೆ ಅಭಿಷೇಕವನ್ನು ಮಾಡಿ ಅವರ ಆಶೀರ್ವಾದವನ್ನು ತಗೊಳ್ಳುವಂಥದ್ದು ವಿಶಿಷ್ಟ. ಸೊ ಈ ಒಂದು ವಿಡಿಯೋದಲ್ಲಿ ನಂಜುಂಡೇಶ್ವರ ಸ್ವಾಮಿಯ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೀವಿ ಅಂತ ಭಾವಿಸ್ತೀನಿ. ಇನ್ಯಾವುದಾದರೂ ವಿಷಯ ಮಿಸ್ ಆಗಿದರೆ ದಯವಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ಒಂದು ವಿಡಿಯೋದಲ್ಲಿ ಹೇಳಿರುವಂತಹ ವಿಷಯಗಳು ನಿಮಗೆ ಇಷ್ಟ ಆದರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ.
ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ಸ್ ಮುಖಾಂತರ ತಿಳಿಸಿ ಹೇಗಿತ್ತು ಅನ್ನೋದು. ಯಾಕಂದರೆ ನಿಮ್ಮ ಕಮೆಂಟ್ಸ್ ನನ್ನ ನೆಕ್ಸ್ಟ್ ವಿಡಿಯೋಗೆ ತುಂಬ ಪ್ರೇರಣೆಯಾಗಿರುತ್ತೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.